ವೀಕ್ಷಕರೇ ನಮಸ್ಕಾರ, ಬಿಎನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 9 ವಾರಗಳನ್ನ ಯಶಸ್ವಿಯಾಗಿ ಪೂರೈಸಿ 10ನೇ ವಾರದತ್ತ ಸಾಗ್ತಾ ಇದೆ. ಕಳೆದ ವಾರ ರಾಜ್ಯರ ಸಾಮ್ರಾಜ್ಯವಾಗಿದ್ದ ಬಿಗ್ ಬಾಸ್ ಮನೆ ಈ ವಾರ 2 ಟಿವಿ ಚಾನೆಲ್ಗಳಾಗಿವೆ. ಮಸ್ತ್ ಮಜಾ ಹಾಗೂ ಧೂಳ್ ಧಮಾಕ 2 ಚಾನೆಲ್ಗಳನ್ನ ಮಾಡಲಾಗಿದ್ದು, ಧನ್ರಾಜ್ ಹಾಗೂ ಗೋಲ್ಡ್ ಸುರೇಶ್ ಟಿವಿ ಚಾನೆಲ್ಗಳ ಮುಖ್ಯಸ್ಥರಾಗಿ ಮುನ್ನಡೆಸುತ್ತಾ ಇದ್ದಾರೆ. ಕೆಲವು ಟಾಸ್ಕ್ಗಳನ್ನ ಪೂರೈಸಿರುವ 2 ತಂಡಗಳು ಇಂದು ಕೂಡ ಬಿಗ್ ಬಾಸ್ ಕೊಡುವ ಟಾಸ್ಕ್ಗಳನ್ನ ಎದುರಿಸಲು ಸಜ್ಜಾಗಿದೆ. ನಿನ್ನೆಯ ಟಾಸ್ಕ್ಗಳಲ್ಲಿ ಉಸ್ತುವಾರಿಗಳು ನೀಡಿರುವ ಅಂಕದ ಮೇಲೆ ಗೋಲ್ಡ್ ಸುರೇಶ್ ತಂಡ ಮುನ್ನಡೆ ಸಾಧಿಸಿದೆ. ಇನ್ನು ಈ ವಾರ ವಿಶೇಷ ಎಂಬಂತೆ ತಂಡದ ಗೆಲುವು ಪ್ರೇಕ್ಷಕರು ನೀಡುವ ಅಂಕಗಳ ಮೇಲೆ ಕೂಡ ನಿಂತಿದೆ. ಹೀಗಾಗಿ ಸ್ಪರ್ಧಿಗಳು ಕೂಡ ಹೆಚ್ಚಿನ ಮನರಂಜನೆಯನ್ನ ನೀಡುತ್ತಿದ್ದಾರೆ. ಬಿಗ್ ಬಾಸ್ ಟಾಸ್ಕ್ ಅನ್ನ ನೀಡಲಾಗಿದ್ದು, ಬಿಗ್ ಬಾಸ್ ಕೊಟ್ಟಿರುವ ವಸ್ತುಗಳನ್ನ ಬಳಸಿಕೊಂಡು ಎದುರಾಳಿ ತಂಡಕ್ಕೆ ಎದುರಿಸಲಾಗದ ಟಾಸ್ಕ್ಗಳನ್ನ ಮತ್ತೊಂದು ತಂಡ ನೀಡಬೇಕು. ಇಂದಿನ ಪ್ರೋಮೋದಲ್ಲಿ ಶಿಶಿರ್ ಐಶ್ವರ್ಯ ಅವರಿಗೆ 3 ಹಾಗಲಕಾಯಿ ತಿನ್ನುವಂತೆ ಹೇಳಿದ್ದಾರೆ. ಐಶ್ವರ್ಯ ಕೂಡ ಹಾಗಲಕಾಯಿ ತಿನ್ನುವ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ರೀತಿ ಗೌತಮಿಗೆ 2 ಹಸಿ ಮೆಣಸಿನಕಾಯಿ ತಿನ್ನುವ ಟಾಸ್ಕ್ ಅನ್ನ ನೀಡಲಾಗಿದೆ. ಗೌತಮಿ ಕೂಡ ತಿಂದಿದ್ದು ಖಾರವನ್ನ ಸಹಿಸಿಕೊಳ್ಳಲಾಗದೆ ಕಣ್ಣೀರನ್ನ ಹಾಕಿದ್ದಾರೆ. ಇತರ ಸ್ಪರ್ಧಿಗಳು ಅವರನ್ನ ಸಮಾಧಾನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಉಗ್ರ ಮಂಜು ಇಲ್ಲಿ ಟ್ರಿಮ್ಮರ್ ಇದೆ, ಹೀಗಾಗಿ ಎದುರಾಳಿ ತಂಡದ ರಜತ್ ತಲೆಯನ್ನ ಬೋಳಿಸಬೇಕು ಎಂದು ಸವಾಲನ್ನ ಹಾಕಿದ್ದಾರೆ. ಉಗ್ರ ಮಂಜು ಸವಾಲನ್ನ ಒಪ್ಪಿಕೊಂಡು ರಜತ್ ತಲೆಯನ್ನ ಬೋಳಿಸಿಕೊಳ್ಳಲು ಕುಳಿತಿದ್ದಾರೆ. ಇನ್ನು ಈ ಮಧ್ಯ ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಾಪುರ ನಡುವೆ ಜೋರಾಗಿ ಗಲಾಟೆ ನಡೆದಿದೆ. ತ್ರಿವಿಕ್ರಮ್ ಶಿಶಿರ್ಗೆ ಸವಾಲನ್ನ ಹಾಕಿದ್ದು, ರಜತ್ ಅವರನ್ನ ಬೆನ್ನ ಮೇಲೆ ನಿಲ್ಲಿಸಿಕೊಳ್ಳುವಂತೆ ಹೇಳಿದ್ದಾರೆ. ಈ ವೇಳೆ ತಂಡದ ಉಸ್ತುವಾರಿ ವಹಿಸಿದ ಚೈತ್ರ ಕುಂದಾಪುರ ಶಿಶಿರ್ಗೆ ಇರುವಂತಹ ಆರೋಗ್ಯದ ಸಮಸ್ಯೆಯ ಬಗ್ಗೆ ಹೇಳಿದ್ದಾರೆ. ಇದಕ್ಕೆ ಒಪ್ಪದೆ ವಾದಕ್ಕೆ ಇಳಿದಾಗ ಚೈತ್ರ ಕುಂದಾಪುರ ಮಾತಿನ ಬರದಲ್ಲಿ ತ್ರಿವಿಕ್ರಮ್ಗೆ ಮುಚ್ಚಿಕೊಂಡು ಕೂತ್ಕೋಬೇಕು ಎಂದಿದ್ದಾರೆ. ಇದರಿಂದ ತ್ರಿವಿಕ್ರಮ್ ತಂಡ ಚೈತ್ರ ಕುಂದಾಪುರ ಜೊತೆಗೆ ಜಗಳವಾಡಿದ್ದು, ಈ ವೇಳೆ ತ್ರಿವಿಕ್ರಮ್ ಚೈತ್ರ ಕುಂದಾಪುರಗೆ ಸಂಸ್ಕಾರ ಇಲ್ಲದವಳು ಎಂದು ಬೈದಿದ್ದಾರೆ. ಸದ್ಯ ಈ ಪ್ರೋಮೋ ವೈರಲ್ ಆಗ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.